ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವ ಅಂದ್ರೆ ಮಧ್ಯ ಕರ್ನಾಟಕದ ದಸರಾ ಎಂಬ ಖ್ಯಾತಿ ಇದೆ. ಮುರುಘಾ ಮಠದಲ್ಲಿ ವೈಭೋಗದ ದರ್ಬಾರ್ ಬದಲು ಬಸವ ತತ್ವದ ಶೂನ್ಯ ಪೀಠ ಆರೋಹಣ ನಡೆಯಿತು. ಈ ಸ್ಪೆಷಲ್ ದಸರಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಶರಣ ಸಂಸ್ಕೃತಿ ಉತ್ಸವವನ್ನ ದಸರಾದಂತೆಯೇ ಅದ್ಧೂರಿಯಾಗಿ ಆಚರಿಸೋ ಹಬ್ಬ. ವಿಜಯದಶಮಿ ಮರುದಿನ ನಡೆಯುವ ಶೂನ್ಯ ಪೀಠ ಆರೋಹಣ ತುಂಬಾನೇ ವಿಶೇಷ. 9 ದಿನಗಳ ಕಾಲ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ವೈಭೋಗದ ದರ್ಬಾರ್ ಬದಲು ಬಸವ ತತ್ವದ ಶೂನ್ಯ ಪೀಠ ಆರೋಹಣ ಮಾಡ್ತಾರೆ. ಶ್ರೀಮಠದಲ್ಲಿ ಸಂಗೀತ, ಸಾಹಿತ್ಯ, ಕೃಷಿ ಮೇಳ ಹೀಗೆ 10 ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆಯುತ್ತದೆ. ಶೂನ್ಯ ಪೀಠಾರೋಹಣ ಶ್ರೀಮಠದ ಆಡಳಿತ ಮಂಡಳಿ ಹಾಗೂ ಭಕ್ತರ ತೀರ್ಮಾನದಂತೆ ಈ ಬಾರಿಯೂ ಅದ್ಧೂರಿ ಶರಣ ಸಂಸ್ಕೃತಿ ಉತ್ಸವ ನಡೆಸಿದ್ರು. ಮೂಲ ಮುರುಘಾ ಮಠದ ಮೊದಲ ಕರ್ತೃ ಪೀಠಾಧ್ಯಕ್ಷರಾದ ಮುರುಗಿಯ ಶಾಂತವೀರ ಶ್ರೀಗಳ ಬೆಳ್ಳಿ ಮೂರ್ತಿಯನ್ನ ಕೂರಿಸಿ ಪೀಠಾರೋಹಣ ಮಾಡಲಾಯಿತು. ಪೀಠಕ್ಕೆ ಅದ್ಧೂರಿ ಹೂವಿನ ಅಲಂಕಾರ ಮಾಡಿ ಭಕ್ತರು ಭಕ್ತಿ ಸಮರ್ಪಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ಸಮ್ಮುಖದಲ್ಲಿ, ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಪೀಠಾರೋಹಣದ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿದೆ. ಸಂಪ್ರದಾಯದಂತೆ ಎಲ್ಲ ಭಕ್ತಾದಿಗಳಿಗೆ ಇದರ ದರ್ಶನವನ್ನು ಪಡೆಯುವಂಥ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಬಸವಾದಿ ಶರಣ ಸಂಸ್ಕೃತಿಯ ಒಂದು ತಾಣ ಅಂತಂದರೆ ಅದು ಚಿತ್ರದುರ್ಗದ ಮುರುಘಾ ಮಠ. ಈ ಮುರುಘಾ ಮಠದಲ್ಲಿ ಪ್ರತಿ ವರ್ಷವೂ ಅರ್ಥಪೂರ್ಣವಾಗಿ ಶರಣ ಸಂಸ್ಕೃತಿ ಉತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಕರ್ತೃ ಮುರುಘೇಶ್ವರ ಪ್ರತಿಮೆಯನ್ನು ಪೀಠದಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ಒಂದು ಭಕ್ತಿ ಸಮರ್ಪಣೆಯನ್ನು ನಾವು ಹಾಗೂ ಎಲ್ಲ ಭಕ್ತಾದಿಗಳು ಸಲ್ಲಿಸಿದ್ವಿ. ಇನ್ನು ಮುರುಘಾ ಮಠ ಮೌಢ್ಯಾಚರಣೆ ವಿರುದ್ಧದ ನಡೆ ಹೊಂದಿದ್ದು, ಶೂನ್ಯ ಪೀಠಾರೋಹಣದ ಬಳಿಕ ಅಡ್ಡ ಪಲ್ಲಕ್ಕಿಯಲ್ಲಿ ಕುಳಿತು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಸಂಸ್ಕೃತಿಗೆ ಅಂತ್ಯ ಹಾಡಲಾಗಿದೆ. ಬದಲಿಗೆ ಶರಣರು ರಚಿಸಿರುವಂತಹ ವಚನಗಳ ತಾಳೆಗರಿಗಳು, ಅಲ್ಲಮ ಪ್ರಭು ಬಸವಣ್ಣನವರ ಭಾವಚಿತ್ರವನ್ನ ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆ ಮಾಡಲಾಯಿತು. ಪ್ರತಿ ವರ್ಷವೂ ಕೂಡ ದಸರಾ ಮಹೋತ್ಸವ ಅಂತ ನಡೀತಾ ಇತ್ತು. ಅದನ್ನು ಬದಲಾವಣೆಗೊಳಿಸಿ ಶರಣ ಸಂಸ್ಕೃತಿ ಉತ್ಸವ ಅಂತೇಳಿ ಮಾಡಲಾಗಿದೆ. ಹಸ್ತಪ್ರತಿಗಳ ವಚನಕಟ್ಟುಗಳ ಹಸ್ತಪ್ರತಿಗಳ ಮೆರವಣಿಗೆ ಜೊತೆಗೆ ಜಯದೇವ ಜಂಗಿ ಕುಸ್ತಿ 9 ದಿವಸಗಳು ಸಾಂಕೇತಿಕವಾಗಿ ಆದರೂ ಕೂಡ 14 ದಿವಸಗಳ ಕಾಲ ಶರಣ ಸಂಸ್ಕೃತಿ ಉತ್ಸವವನ್ನು ಮಧ್ಯ ಕರ್ನಾಟಕದ ದಸರಾ ಮಹೋತ್ಸವ ಅನ್ನುವಂಥದ್ದು ವಾಡಿಕೆ ಆಗಿದೆ. ಶರಣರ ಉತ್ಸವದಲ್ಲಿ ಪ್ರತಿ ವರ್ಷದಂತೆ ಜಯದೇವ ಜಂಗಿ ಕುಸ್ತಿ ಕೂಡ ನಡೆಯಿತು. ಸ್ಥಳೀಯ ಕುಸ್ತಿಪಟುಗಳು ಸೇರಿ ರಾಜ್ಯದ ಹಲವೆಡೆಯಿಂದಲೂ 100 ಮಂದಿ ಕುಸ್ತಿಯಲ್ಲಿ ಪಾಲ್ಗೊಂಡಿದ್ರು. ಒಟ್ನಲ್ಲಿ ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವ ಅದ್ಧೂರಿಯಾಗಿ ನಡೆದಿದ್ದು ಭಕ್ತರು ಖುಷಿಯಾಗಿದ್ದಾರೆ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.